ಹಾಗೆತನಕ್ಕೆ ಬಲಿಯಾಯಿತು ಹಸಿರು ಬೆಳೆ. 200ಕ್ಕೂ ಹೆಚ್ಚು ಬಾಳೆ ಗಿಡಗಳು ಧರಾಶಾಹಿ. ಹಾಗೆತನಕ್ಕೆ ಬಲಿಯಾಯಿತು ಹಸಿರು ಬೆಳೆ. 200ಕ್ಕೂ ಹೆಚ್ಚು ಬಾಳೆ ಗಿಡಗಳು ಧರಾಶಾಹಿಯಾಗಿದೆ. ಚಾಮರಾಜನಗರದಲ್ಲಿ ಕಿಡಿಗೇಡಿಗಳ ಅಟ್ಟಹಾಸ ಪ್ರವೃತ್ತಿ. ಯರಿಯೂರು ಗ್ರಾಮದಲ್ಲಿ ಬಾಳೆ ಗಿಡಗಳಿಗೆ ಕೊಡಲಿ ಪೆಟ್ಟು ಕೊಟ್ಟಿದ್ದಾರೆ ನೀಚರು. ರವಿ ಶಿವಣ್ಣ ಎಂಬುವವರ ಜಮೀನಿನಲ್ಲಿ ಈ ಒಂದು ಕೃತ್ಯ ಎಸಗಲಾಗಿದೆ. ದ್ವೇಷಕ್ಕೆ ಬಾಳೆ ಗಿಡ ಕಡಿದಿದ್ದಾರೆಂಬ ಆರೋಪ ಕೂಡ ಇದೆ. ಹಾಗೆತನಕ್ಕೆ ನೋಡಿ, ಹಸಿರು ಬೆಳೆ ನಾಶ ಮಾಡಿದ್ದಾರಂದ್ರೆ ಬಾಳೆ ಗಿಡಗಳನ್ನ ಯಾವ ರೀತಿ ನಾಶ ಮಾಡಿದ್ದಾರೆ. ಫಸಲು ಕೊಡುವಂತಹ ರೀತಿಯಲ್ಲಿದ್ದಂತಹ ಬಾಳೆ ಗಿಡಗಳು ಈಗ ಧರಾಶಾಹಿ ಆಗಿದೆ. ಅದನ್ನ ಬೆಳೆದಂತಹ ರೈತನ ಪರಿಸ್ಥಿತಿ ಏನಾಗಬೇಕು? ಏನೇ ದ್ವೇಷ ಇರಲಿ ಅಥವಾ ಏನೇ ಅಸೂಯೆ ಇರಲಿ, ಆದರೆ ಈ ಗಿಡಗಳ ಮೇಲೆ ಹೋಗಿ ತೋರಿಸೋದು ಎಷ್ಟು ಸರಿ? ಸಾಲ ಸೋಲ ಮಾಡಿ ಇಷ್ಟರ ಮಟ್ಟಿಗೆ ಬೆಳೆ ಬೆಳೆದಿರ್ತಾರೆ, ಅಂಥದ್ರಲ್ಲಿ ಅದನ್ನು ನಾಶ ಮಾಡಿದ್ರೆ ಇದರಿಂದ ಏನು ಲಾಭ ಬರುತ್ತೆ? ಬೇರೆಯವರ ಒಂದು ದುಃಖದಲ್ಲಿ ಅಥವಾ ಬೇರೆಯವರ ನೋವನ್ನು ನೋಡಿ ಖುಷಿ ಪಡೋದು ಎಂಥ ವಿಕೃತ ಮನಸ್ಥಿತಿ ನೋಡಿ. ಅಷ್ಟೂ ಬಾಳೆ ಗಿಡಗಳನ್ನ ನಾಶ ಮಾಡಿದ್ದಾರೆ. ಇದರಿಂದ ರೈತ ಒಂದು ನಿರೀಕ್ಷೆ ಇಟ್ಕೊಂಡಿರ್ತಾರೆ, ಅಟ್ಲೀಸ್ಟ್ ಸ್ವಲ್ಪ ಲಾಭ ಬರುತ್ತೆ, ಲಾಭ ಬಂದರೆ ನನ್ನ ಜೀವನ ನಡೆಸಲಿಕ್ಕೆ ಅನುಕೂಲ ಆಗುತ್ತೆ, ನನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಾಯ ಆಗುತ್ತೆ, ಅಟ್ಲೀಸ್ಟ್ ಮನೆಯಲ್ಲಿ ಏನೋ ಒಂದು ಸ್ವಲ್ಪನಾರು ಉಳಿತಾಯ ಮಾಡೋದು. ರೈತರು ಅಂತಂದರೆ ಉಳಿತಾಯ ಮಾಡೋದೇ ಕಷ್ಟ ಬಿಡಿ. ಬೆಳೆದಂಥ ಬೆಳೆ ಕೂಡ ಕೈಗೆ ಬಂದ ತುತ್ತು ಬಾಯಿಗೆ ಬಾರದ ರೀತಿಯಲ್ಲಾದರೆ ಏನಾಗಬೇಕು ರೈತನ ಪರಿಸ್ಥಿತಿ?